ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಪಪ್ಪಾಯ ಕೂಡ ತಂದಿದ್ದೆ. ಪಪ್ಪಾಯನ ಕಟ್ ಮಾಡಿಬಿಟ್ಟು ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ತಿಂತಾರೆ. ಇಲ್ಲ ಅಂತಂದರೆ ಅದು ಅಲ್ಲೇ ಹಣ್ಣಾಗಿ ಹೋಗ್ಬಿಡುತ್ತೆ. ಜಾಸ್ತಿ ಆಮೇಲೆ ಇಂಟ್ರೆಸ್ಟ್ ಇಲ್ಲ. ಈ ಪಪ್ಪಾಯ ಜಾಸ್ತಿ ಹಣ್ಣಾದರೂ ತಿನ್ನೋದಕ್ಕಾಗೋದಿಲ್ಲ. ತೀರಾ ಕಾಯಿ ಆಗಿದ್ರೂ ತೀರಾ ಕಾಯಿ ಇರೋ ಒಂದು ಪಕ್ಷ ತಿಂದ್ಬಿಡ್ಬೋದು. ಒಂದು ಸ್ವಲ್ಪ ಸೇಬ್ ಥರ ಕರುಮ್ ಅಂತ ಇರುತ್ತೆ. ಅದೇ ತೀರಾ ಹಣ್ಣಾಗ್ಬಿಟ್ರೆ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಅದರಿಂದ ಕಟ್ ಮಾಡಿ ಇಡ್ತಾಯಿದ್ದೆ. ಇನ್ನು ಫ್ರಿಡ್ಜಲ್ಲಿ ಒಂದಷ್ಟು ತರಕಾರಿ ಎಲ್ಲ ಒಂದೆರಡು ಬದನೆಕಾಯಿ, ಒಂದು ಗೆಡ್ಡೆಕೋಸು, ಒಂದು ಸ್ವಲ್ಪ ಹೀರೆಕಾಯಿ, ಒಂದು ಸ್ವಲ್ಪ ಬೀನ್ಸು, ಈ ಥರ ಎಲ್ಲ ತರಕಾರಿ ಇತ್ತು. ತೊಗರಿಕಾಳು ಕೂಡ ಇತ್ತು. ಸರಿ, ತೊಗರಿಕಾಳು ಹಾಕ್ಬಿಟ್ಟು ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ಗೆ ಹಾಕ್ತಲ್ಲ, ಇದೆಲ್ಲ ಹೆಂಗೆ ಅಂದ್ರೆ ನನಗೆ ಜಾಸ್ತಿ ಇವಾಗ ಈ ಕಾಳೆಲ್ಲ ಮಿಕ್ಸ್ ಏನಂದರೆ ಬೆಂದೋಗ್ಬಿಟ್ರೆ ಇರು ಖುಷಿಮಾ ಬೆಂದೋಗ್ಬಿಟ್ರೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಅಂತ ಅನಿಸಲ್ಲ. ಅದರಲ್ಲಿ ಬದನೆಕಾಯಿ ಫುಲ್ ಬೆಂದೋದಂಗೆ ಆಗಿಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೀಗೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇತ್ತೀಚೆಗಿನ ಗೊತ್ತಾ, ಸ್ವಲ್ಪ ಟೈಮ್ ಏನಾದ್ರು ಇತ್ತು ಅಂದರೆ ನಾನು ಕುಕ್ಕರಲ್ಲಿ ಹಾಕೋಕ್ಕೆ ಹೋಗ್ತಾಯಿಲ್ಲ. ಯಾವುದೇ ಸಾಂಬಾರು ಮಾಡಬೇಕು ಅಂತಂದರೆ ಹಿಂಗೆ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಕುಕ್ಕರ್ ಇಲ್ಲದೆ ಇರುವಾಗಲೆಲ್ಲ ಇದೇ ಥರನೇ ಸಾಂಬಾರು ಮಾಡ್ತಾಯಿದ್ದು ನಮ್ಮಮ್ಮ ಅವರೆಲ್ಲ. ಏನು ರುಚಿಯಾಗಿರ್ತಿತ್ತು ಅನ್ನ ಆಗಿರ್ಬೋದು. ಇಲ್ಲ ಅಂತಂದರೆ ಇವಾಗ ಮಸಾಲೆನ ಅಷ್ಟೇ ಮಿಕ್ಸಿಲಲ್ಲಿ ರುಬ್ತಾ ಇರಲಿಲ್ಲ. ಬರೀ ಒಳ್ಕಲಲ್ಲಿ ನಮ್ಮಮ್ಮ ನನ್ನ ಕೈನಲ್ಲೇ ರುಬ್ಬಿಸ್ಬಿಟ್ಟು ಸಾಂಬಾರು ಅಂದರೆ ಅವ್ರು ಸಾಂಬಾರು ಮಾಡೋರು. ನನಗೆ ಅವಾಗ ರುಬ್ಬೋದಂದರೆ ಇಷ್ಟ ಒಳ್ಕಲಲ್ಲಿ. ಆದ್ದರಿಂದ ನಮ್ಮಮ್ಮ ಆಯಿತು ರುಬ್ತೀಯಾ ಅಂತ ಹೇಳ್ಬಿಟ್ಟು ರುಬ್ಬಿಸೋದು. ಅವ್ರ ಕೆಲಸ ಆಗಬೇಕಾಗಿತ್ತಲ್ಲ. ಅದಕ್ಕೆ ಇಲ್ಲಿ ಹೆಂಗೆ ಅಂತಂದರೆ ನನಗೂ ಆಸೆ, ಅವ್ರಿಗೂ ಕೆಲಸ ಆಗ್ತಾಯಿತ್ತು. ಆದ್ದರಿಂದ ಸೊ ರುಬ್ಸರು ಚೆನ್ನಾಗಿರ್ತಿತ್ತು ಸಾಂಬಾರು ಮಾತ್ರ. ಇದೆಲ್ಲ ಅಂದರೆ ಈ ತೊಗರಿಕಾಯಿ ಆಗಿರ್ಬೋದು, ಅವರೆಕಾಳು ಸಾರು ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಆಗಲಿ, ಎಕ್ಸ್ಪೆಷಲಿ ಬಸ್ಸಾರು ಏನಂದರೆ ನನಗೊಂದು ಸ್ವಲ್ಪ ಕೈಯ ಒಣಮೆಣ್ಸಿಕಾಯಿ ಎಲ್ಲ ಉರಿಯೋದಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿದ್ದೆ. ಅಂದರೆ ಈ ಖಾರ ಆಗಿಬಿಡ್ತಾಯಿತ್ತು ನನಗೆ. ಕೆಲವ್ರಿಗೆ ಅದು ಕೈಯೆಲ್ಲ ಉರಿ ಥರ ಶುರುವಾಗುತ್ತೆ ಒಳ್ಕಲ್ಲ ರುಬ್ದಾಗ. ಇನ್ನು ಕೆಲವ್ರಿಗೆ ಏನೂ ಆಗಲ್ಲ ಅಂತಾರೆ. ಆದರೆ ನನಗೆ ಸಿಕ್ಕಾಬಿಟ್ಟು ಇವಾಗಲೂ ಕೂಡ ನಾನೇನಾದರೂ ರುಬ್ಬಿರೋ ಮಸಾಲೆನ ಒಗ್ಗರಣೆ ಮಾಡಬೇಕಂದ್ರೆ ಬಸ್ಸಾರು ಮಿಕ್ಸಿನಲ್ಲಿ ರುಬ್ಬಿರೋ ಮಸಾಲೆ ಇದು ಮಾಡಿದ್ರು ಕೂಡ ನನಗೆ ಕೈ ಉರಿ ಆಗುತ್ತೆ. ಆ ಥರ ಆಗುತ್ತೆ ಬಸ್ಸಾರು. ಅದು ಗೊತ್ತಿಲ್ಲ, ತುಂಬ ಸೆನ್ಸಿಟಿವ್ ಆಗ್ಬಿಡುತ್ತೆ ಕೈ ಆವಾಗಲಿಂದನೂ. ಇವಾಗ ನಮ್ಮನೆ ಕಿಚನ್ ಗೊತ್ತಲ್ಲ, ಅದು ಏನು LED ಲೈಟ್ ಹಾಕಿದ್ವಿ, ಅದು ಹೊರಟೋಗಿತ್ತು. ಅದನ್ನು ರಕ್ಷಿತ್ ಇವಾಗ ಕಿಚನ್ನ ಎಲ್ಲ ರೆಡಿ ಮಾಡ್ತಾಯಿದ್ದಾನೆ ಲೈಟ್ ಹಾಕಿ. ವೆಲ್ಕಮ್ ಬ್ಯಾಕ್. ಇವಾಗ ಬಂದು ಅದು ಏನು ಲೈಟ್ಸ್ ಹಾಕಿದ್ದಾಯಿತು. ಯಾರ್ದು ಕಿಚನ್ ಇವಾಗ ಕಾಣಿಸ್ತಾ ಇದೆ ಅಂತ ನಿಮಗೆ ಅಲ್ಲಿ ಬೆಳಕಲ್ಲೇ ಗೊತ್ತಾಗ್ತಾ ಇರುತ್ತೆ. ತೋರಿಸ್ತೀನಿ ಇಲ್ಲಿ. ಇವಾಗ ಲೈಟು ಆದರೆ ಸ್ವಲ್ಪ ಡಾರ್ಕ್ ಆಯಿತು ಲಾಸ್ಟ್ ಟೈಮ್ ಇದ್ದಿದ್ದಕ್ಕಿಂತ. ಇವಾಗ ತುಂಬಾ ಡಾರ್ಕ್ ಆಯಿತು, ನಿಂತ್ಕೊಳ್ಳೋಗಲ್ಲ. ಆದರೆ ವೀಡಿಯೋಗೆಲ್ಲ ಚೆನ್ನಾಗಿ ಬರುತ್ತೆ, ಸಖತ್ತಾಗಿ ಬರುತ್ತೆ. ಇಲ್ಲಿ ವೀಡಿಯೋಗೆಲ್ಲ ಓಕೆ. ಅದು ನನಗೆ ಹೆವಿ ಡಾರ್ಕ್ ಅಂತ ಅನಿಸ್ತಾ ಇದೆ. ಮೊದಲು ಇದೊಂದೇ ಲೈಟ್ ಹಾಕ್ಬಿಟ್ಬಿಡ್ತಾ ಇದೆ. ಇವಾಗ ಒಂದು ಸ್ವಲ್ಪ ಹಾಕೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಅದೇ ಹೈಲೈಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ವೀಡಿಯೋದಲ್ಲೂ ಅಷ್ಟೇ ಗೊತ್ತಾಗ್ತಾ ಇದೆ. ಆದ್ದರಿಂದ ಇವಾಗ ಸ್ವಲ್ಪ ಹಿಂಗೆ ಓಕೆ, ಹಿಂಗೆ ಚೆನ್ನಾಗಿ ಬರುತ್ತೆ ಬಳಿಕ. ಯಾವಾಗಲೂ ಆಪೋಸಿಟ್ಟಾಗಿ ಇರಬೇಕು ನಾವು. ಅದಕ್ಕೆ ಹಿಂಗೆ ಅಡುಗೆ ಎಲ್ಲ ಮಾಡಾಗಿತ್ತು. ಇನ್ನು ಏನು ಟೆನ್ಷನ್ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನು ಏನೋ ಯಾವ್ದಾರ ಒಂದು ಫಿಲಮ್, ಯಾವುದೋ ಒಂದು ಜೂನಿಯರ್ NTR ಯಾವುದೋ ಫಿಲಮ್ ರಿಲೀಸ್ ಆಗಿದೆ, ಅದನ್ನು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆಗಿ ನಾನು ನನ್ನ ಮಗಳೆಲ್ಲ ಮನೆಯೆಲ್ಲ ಫುಲ್ ಕಂಪ್ಲೀಟಾಗಿ ಒರೆಸಿ ಮಾಡಿ ಎಲ್ಲ ಕ್ಲೀನ್ ಮಾಡಿದೆ. ಕುಸುಮ ಎಲ್ಲ ಅಂಡಿದ್ಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇವಾಗ ಅವರಪ್ಪ ಬಂದಿದ್ದಾರೆ. ಅದಕ್ಕೋಸ್ಕರ ಹೋಗಿ ಅವರಪ್ಪನ ಜೊತೆ ಆಟ ಆಡ್ತಾರೆ. ಇವಾಗ ಬಂದರು ಅವರಪ್ಪ. ಅದಕ್ಕೆ ಕಾಫಿನೂ ಆಯಿತು. ಸೊ ಇವಾಗ ಏನಂದರೆ ಫಿಲಮ್ ನೋಡಬೇಕು. ನನಗೆ ಒಂದು ದಿನ ಬೇಕಲ್ಲ, ನನ್ನದೇ ಆದ ದಿನ ಒಂದು ಫ್ರೀ ಡೇ. ನೀವು ಸುಮಾರು ಜನಕ್ಕೆ ಸಂಡೇ ಟೈಮ್ ಮೆಸೇಜ್ ಮಾಡ್ತಾ ಇರ್ತೀರಾ ವಾಟ್ಸಪ್ಪಲ್ಲಿ. ಹಾಗೆ ನಮ್ಮ ವ್ಯೂವರ್ಸ್ ಆಗಿದ್ರೆ ಖಂಡಿತ ಸಂಡೇ ಟೈಮ್ ರಜೆ ಇರುತ್ತೆ. ಆದಷ್ಟು ವಾಟ್ಸಪ್ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಮಾಡಿದ್ರು ಕೂಡ ನಾನು ನಾಳೆ ನೋಡ್ತೀವಿ. ಆದರೆ ರಿಪ್ಲೈ ಮಾಡಿ ಯಾಕೆ ರಿಪ್ಲೈನೇ ಮಾಡಲ್ಲ ನೀವು, ಹಿಂಗೆ ಅಂತೆಲ್ಲ ಆವಾಜ್ ಆಗ್ತಾರೆ. ಸೊ ಸಂಡೇ ನಮಗೂ ರಜೆ ಬೇಕು, ಅದರಿಂದ ರಜೆ ಇರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್. ಓಕೆ ಓಕೆ. ಮತ್ತು ಆದರೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಒಟ್ಟಿನಲ್ಲಿ ನನ್ನ ಕಿಚನ್ನು ಇವತ್ತು
ಚೇಂಜಸ್ ಕಾಣಿಸ್ತಾ ಇದೆ. ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾ ಇದೆ, ಫುಲ್ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಹೆವಿ ಆಗ್ತಾ ಇಲ್ಲ ಲೈಟು. ತುಂಬ ನನಗೆ ಕಣ್ಣಿಗೆ ಹಿಂಗೆ ನಮಗೆ ಮೈಗ್ರೇನ್ ಇರೋದಕ್ಕೆ ಏನೇ ಎಷ್ಟೊಂದು ಕೇಳ್ತಿರ್ತೀರಲ್ಲ ಕಿವಿಗೆ ಯಾಕೆ ನೀವು ಹತ್ತಿ ಇಟ್ಕೊಂಡಿರ್ತೀರ ಅಂತ. ಮೈಗ್ರೇನ್ ಇರೋದಕ್ಕೆ ನನಗೆ ತಲೆ ಸೌಂಡು ಜಾಸ್ತಿ ಆದರೆ ತಲೆನೋವು ಬರುತ್ತೆ, ಅದಕ್ಕೆ ನಾನು ಕಿವಿಗೆ ಹತ್ತಿ ಇಟ್ಕೋತೀನಿ. ಸಾಮಾನ್ಯವಾಗಿ ಮೈಗ್ರೇನ್ ಇರೋರು ಏನು ಮಾಡಿ ಅಂತಂದರೆ ಇದೊಂದು ಟಿಪ್ಸು, ಕಿವಿಗೆ ಹತ್ತಿ ಇಟ್ಕೊಳ್ಳಿ ಓಕೆನಾ. ಒಂದಿನ 2 ದಿನ 1 ವಾರ, ಆಮೇಲೆ ಒಂದು 15 ದಿನದಲ್ಲಿ ರೂಢಿ ಆಗ್ಬಿಡ್ತೀರ ಕಾಟನ್ ಇಟ್ಕೊಳ್ಳೋದು. ಸೊ ಅದಿಲ್ಲದಲ್ಲಿ ಇರೋಕ್ಕಾಗಲ್ಲ, ಹಂಗೆ ಆದಷ್ಟು ಅವಾಯ್ಡ್ ಆಗುತ್ತೆ ಸೌಂಡು, ಅವಾಗ ತಲೆನೋವು ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಸಂಡೇ ನನ್ನ ಡೇ ಇವತ್ತು ಮುಗೀತು, ಇಲ್ಲ ಕಂಪ್ಲೀಟ್ ಕ್ಲೀನ್. ಇವಾಗ ಕಾಫಿ ಮಾಡಿದ್ದು ಮಾತ್ರ 1-2 ಪಾತ್ರೆ ಇದೆ, ಆಮೇಲೆ ಊಟ ಮಾಡಿದಾಗ ಅಡುಗೆ ಮುದ್ದೆ ಮಾಡ್ತೀನಿ. ಸಾಂಬಾರು ಗಟ್ಟಿಗೆ ಬಂದಿತ್ತು ಚೆನ್ನಾಗಿ. ಇಲ್ಲಿ ಗ್ರೇವಿ ಸಾಗು ಥರ ಆಗ್ಬಿಟ್ಟಿದೆ. ದೋಸೆಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸಾಂಬಾರು ಸಕ್ಕತ್ತಾಯಿತು. ರೈಸ್ ಮಾಡಿದ್ದೆ, ನಾನು ಒಬ್ಬಳೇ ಊಟ ಮಾಡಿರೋದು, ಇನ್ನೂ ಯಾರೂ ಮಾಡೇ ಇಲ್ಲ. ಅದರಿಂದ ಅನ್ನ ಇದೆ, ಮುದ್ದೆ ಮಾಡಿಬಿಡ್ತೀನಿ ಸಂಜೆಗೆ. ಇಲ್ಲ ದೋಸೆ ಹಾಕ್ಕೊಡು ಅಂತಂದರೆ ದೋಸೆ ಹಾಕ್ಕೊಟ್ಬಿಡ್ತೀನಿ ಅಷ್ಟೇ. ಸೊ ಹೀಗೆ ಗೈಸ್ ಓಕೆ. ಮತ್ತೆ ಆದರೆ ಆಮೇಲೆ ಇಲ್ಲ ಅಂತಂದರೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮತ್ತು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು 2 ಫಿಲಮ್ ನೋಡಿದೆ. ಒಂದು ರಜನಿಕಾಂತ್ ಅವ್ರದ್ದು ಒಂದು ಫಿಲಮ್ ಬಂದಿತ್ತು, ಇನ್ನೊಂದು ದೇವರ ಅಂತ ಜೂನಿಯರ್ NTR ಅವ್ರದ್ದು ಇತ್ತಲ್ಲ. 2 ಫಿಲಮ್ ನೋಡಿದೆ. ಒಂಥರ ಏನೋ ಆಫ್ಟರ್ ಲಾಂಗ್ ಟೈಮ್ ನನಗೆ ಇಷ್ಟ ಆಗೋಂಥ ಫಿಲಮ್ ನೋಡಿದ್ರೆ ಒಂಥರ ಏನೋ ಕಂಪ್ಲೀಟ್ ಅಂತ ಅನಿಸುತ್ತೆ. 2 ಫಿಲಮು ಚೆನ್ನಾಗಿತ್ತು. ಯಾರು ನೋಡಿಲ್ಲ ಅಂತಂದರೆ ನೋಡಿ. ಪ್ರೈಮ್ ವಿಡಿಯೋದಲ್ಲಿ ಒಂದು ನೋಡಿದೆ, ನಾನು ಇನ್ನೊಂದು ನೆಟ್ಫ್ಲಿಕ್ಸಲ್ಲಿ ಒಂದು ನೋಡಿದೆ. ಚಂದ ಅಂತ ಅನ್ನಿಸ್ತು ಫಿಲಮು. ಓಕೆ, ನೈಟ್ ಮಲ್ಕೊಳ್ಳೋಷ್ಟು ನಾನು ನೋಡ್ಬಿಟ್ಟು ಮಲ್ಕೊಳ್ಳೋದೇ ಒಂದು 11:30 ಆಗೋಯಿತು. ಆದ್ದರಿಂದ ಸರಿ ಅಂತ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಖುಷಿಮಾ ಬೆಳಗ್ಗೆ ಬಂದು ನಾನು ತಿಂಡಿಗೆ ಸೋಮ್ಗೆ ರಾತ್ರಿ ಮುದ್ದೆ ಹಾಗೆ ಎತ್ತಿಟ್ಟಿದ್ದೆ. ಆದ್ದರಿಂದ ಅಂಬ್ಲಿ ಮಾಡಿಕೊಟ್ಬಿಟ್ಟು ನಿಖಿತ ನನಗೆ ಅಂದರು. ನಾನು ಮೊಸರು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಏನು ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನು ಗಂಜಿ ಥರ ಮಾಡಿ ಅಂಬ್ಲಿ ಮಾಡಿಕೊಟ್ಟೆ. ಅವ್ರಿಗೆ ಅದೇ ಇಷ್ಟ. ಯೂಶ್ವಲಿ ನಾನು ಮುದ್ದೆ ಮಾಡ್ಬೇಕಾದ್ರೂ ಸಪ್ರೇಟಾಗಿ ಮುದ್ದೆ ಮಾಡಲಿಕ್ಕಿದೆ. ನನಗೆ ಬೆಳಗ್ಗೆ ಅಂಬ್ಲಿ ಮಾಡಿಕೊಡು ನನಗೆ ಅಂತಾನೆ ಮಾಡಿಸ್ಕೊಂಡು ತಿಂತಾರೆ. ನಮಗೂ ಇಷ್ಟನೇ. ಇನ್ನು ಏನೋ ಎಕ್ಸ್ಟ್ರಾ ಮುದ್ದೆ ಇತ್ತು, ಅದರಿಂದ ಬೆಳಗ್ಗೆ ಅದನ್ನೇ ತಿಂದೋದ್ರು. ಇನ್ನು ಅದು ಬಿಟ್ಟರೆ ಊಟಕ್ಕೆ ನಿನ್ನೆ ತೊಗರಿಕಾಳೆಲ್ಲ ಸಾಂಬಾರು ಹಾಕಿ ಮಾಡಿದ್ನಲ್ಲ, ಅದೇ ಇತ್ತು. ರೈಸ್ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಕಟ್ಟಿದೆ. ಇವತ್ತೇನು ಟೆನ್ಷನ್ ಇಲ್ಲ. ನಾವಿವಾಗ ಬಂದು ದೋಸೆ ಹಾಕ್ಕೊಂಡು ತಿನ್ನಬೇಕು. ಇಲ್ಲಿ ಹಿಂಗಿದೆ ಎಲ್ಲ ಲೈಟ್ ಇದ್ರೇ ಒಂದು ಚಂದ ಅಲ್ವಾ. ಸೊ ಹಿಂಗಿದೆ. ಇವಾಗ ಮೊಸರು ತರಿಸಿದ್ವಿ, 2 ಕ್ಯಾನ್ ನೀರು ತರಿಸಿದ್ವಿ, ನೀರಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಬಂದು ಕುಶಿಮಾ, ನಾನು ಇನ್ನೂ ಶಾಪ್ ಕಡೆ ಹೋಗಿಲ್ಲ. ಯಾಕೆ ಅಂತಂದರೆ ಕುಶಿಮಾಗೆ ಬೆಳಗಿನ ಜಾವದಲ್ಲಿ ಜ್ವರ ಇತ್ತು ತುಂಬ. ಸಿರಪ್ ಹಾಕಿ ಮಲಗಿಸಿದ್ದೆ. ಅವಳು ಇವಾಗ ಎದ್ಲು. ಅಂದರೆ ಅವಳು ಒಂದು 5 ಗಂಟೆ ಜ್ವರ ಬಂದಿತ್ತು ಅನ್ಸುತ್ತೆ, 4:30-5 ಗಂಟೆ. ಸಿರಪ್ ಹಾಕಿದ್ದಕ್ಕೆ ಅವಳು ಎದ್ದಾಗಲೇ ಮಲ್ಕೊಂಡಾಗಲೇ ಮತ್ತೆ ಒಂದು 6 ಗಂಟೆ ಅನಿಸುತ್ತೆ. ಜ್ವರ ಇರೋ ನಿದ್ದೆ ಬರಲ್ವಲ್ಲ. ನಾನು ಅವಳ ಜೊತೆ ಆಟ ಆಡಿಕೊಂಡು, ಅಂದರೆ ಅವಳಿಗೆ ಏನೇನು ಹೇಳ್ತಾ ಇದ್ಲು, ನಿದ್ದೆ ಮಾಡ್ತಿರ್ಲಿಲ್ಲ. ಅವಳು ಬೇಬಿ ಖುಷಿ ಅಂತ ಹಿಂಗೆಲ್ಲ ಹಾಡು ಹೇಳ್ಕೊಂಡು ಏನೇನೋ ಮಾತಾಡ್ತಿತ್ತು. ಅವಳ ಜೊತೆ ನಾನು ಹಂಗೆ ಮಾತಾಡ್ಕೊಂಡಿದ್ದೆ. ಅದಕ್ಕೆ ಇವಾಗ ಬಂದು ಲೇಟಾಗಿ ಎದ್ದವಳೆ. ಎದ್ಬಿಟ್ಟು ಏನು ಮಾಡ್ತಾವಳೆ ಅಂತ ತೋರಿಸ್ತೀನಿ. ಎದ್ಲಲ್ಲ, ಹೇಗೋ ಒಂಚೂರು ಬಿಸಿ, ಅವಳು ಗಂಜಿ ಕುಡಿಯೋದು ತಿನ್ನೋದು ಮಾಡಲ್ಲ. ಸ್ವಲ್ಪ ಬಿಸಿ ಅನ್ನಾಗಿತ್ತು, ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇವಾಗ ಒಂಚೂರು ತಿನ್ನಿಸ್ತಾ ಇದ್ದೀನಿ ಅವಳಿಗೆ. ಆದರೆ ಆಟ ಆಡೋಕ್ಕೆ ಬಿಡ್ಬೇಕಂತೆ. ನೋಡಿ ಹೆಂಗಿದೆ ನಮ್ಮನೆ ಬಾಲ್ಕನಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಫುಲ್ ಆಟ ಆಡೋಕೆ ಬಿಡ್ಬೇಕಂತೆ, ಮಣ್ಣಲ್ಲಿ ಆಟ ಆಡೋಕೆ ಬಿಡ್ಬೇಕಂತೆ. ಈ ಅವಸ್ಥೆ ಬಾಲ್ಕನಿ ಮಾಡೋಳೆ. ಅಲ್ಲಿಂದ ಮಣ್ಣು ಬಾಯಿ ಕೊಟ್ಟು ಎಷ್ಟೊತ್ತಾಯ್ತು ಬಾಯಿಗೆ, ಇನ್ನೂ ನುಂಗಿಲ್ಲ ಫುಲ್ ಎಲ್ಲ. ಈ ಗೊಂಬೆ ಕತೆ ಅಂತೂ ಫುಲ್ಲು ಮಣ್ಣು. ಅಲ್ಲಿ ನೋಡಿ ಎಲ್ಲ ಬಿಸಾಕಿ. ನನಗೆ ಬಾಲ್ಕನಿಗೆ ಬಂದ್ರೇ ಒಂಥರ ಭಯ ಥರ ಆಗ್ತೈತೆ. ಅಂದರೆ ಅದು ಹೆಂಗೆ ಕ್ಲೀನ್ ಮಾಡಲಿ ಅಂತ ಹೇಳಿ. ನುಂಕೋ ಖುಷಿ, ನುಂಕೋ. ಬೇಬಿಗೆ ನೋಡಿ ಹೆಂಗೆಲ್ಲ ಮಾಡಿದ್ಯಾ ನೀನು. ಹಂಗಂದ್ರೆ ಅದೆಲ್ಲ ನೀನೇ ಕ್ಲೀನ್ ಮಾಡಬೇಕು ಖುಷಿ, ನೀನೇ ಕ್ಲೀನ್ ಮಾಡಬೇಕು ಅದೆಲ್ಲ. ಈ ಅವಸ್ಥೆ ಮಾಡೋಳೆ ನನ್ನ ಮಗಳು ಇವಾಗ. ಏನು ಕ್ಲೀನ್ ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅಂತ ಅನಿಸ್ತದೆ. ಇನ್ನು ಬೈಯಂಗಿಲ್ಲ, ಮಾಡಂಗಿಲ್ಲ, ಜ್ವರ ಇರೋದ್ರಿಂದ ಜಾಸ್ತಿ. ಅದಕ್ಕೆ ಆಡಲಿ ಬಿಡು, ಅವಳು ಹೆಂಗೆ ಅನ್ಸುತ್ತೆ ಅವಳು ಮನಸ್ಸಿಗೆ ತೃಪ್ತಿ ಆಗೋ ಥರ ಅವಳು ಆಟ ಆಡಲಿ ಆರಾಮಾಗಿ. ಲಾಸ್ಟಿಗೆಲ್ಲ ಕ್ಲೀನ್ ಮಾಡೋಣ, ತಿನ್ಸೋವ್ರಿಗೂ ಆಟ ಆಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ.
ಹೀಗೆ ಕತೆ. ನಾನು ಇನ್ನೂ ತಿಂಡಿ ತಿಂದಿಲ್ಲ. ಟೈಮ್ ಬಂದು ಇವಾಗ 11:15 ಆಗ್ತಾ ಬಂತು. ಅಲ್ಲಿ 11:15. ಶಾಪಲ್ಲಿ ಇಬ್ಬರು ಸ್ಟಾಫ್ಸ್ ಇದ್ದಾರೆ, ಆದ್ದರಿಂದ ನನಗೇನು ಇದಿಲ್ಲ. ರಕ್ಷಿತ್ ಇವತ್ತು ಅವನು ಹೋಗಿದ್ದಾನೆ. ರಕ್ಷಿತ್ ಹೋದ್ರು ನನಗೇನು ಟೆನ್ಷನ್ ಇರೋದಿಲ್ಲ. ಇವಾಗ ಅವನು ಹೋಗಿದ್ದಾನೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ನಾನು. ಇವಳನ್ನ ಖುಷಿಮಾನ ನೋಡ್ತೀನಿ. ಇನ್ನೊಂದ್ಸರಿ ಸಿರಪ್ ಹಾಕಿ ಮಾಡಿ ಬಿಟ್ಟು ಇದು ಮಾಡಬೇಕು. ಸಿರಪ್ ಬೇರೆ ಖಾಲಿ ಆಗಿದೆ, ತರಿಸ್ಬೇಕು. ಡಾಕ್ಟರ್ ಹೇಳಿರೋದಂದ್ರೆ ಸಿರಪ್ ಜಾಸ್ತಿ ದಿನದ್ದು ಸಿರಪ್ಗಳನ್ನ ಇಡಬಾರ್ದಂತೆ, ಹಾಕಬಾರ್ದಂತೆ. ಅದಕ್ಕೆ ಇದು ಹೊಸ ಸಿರಪ್ ತರಿಸ್ಬೇಕು ಇವಾಗ. ರಕ್ಷಿತ್ ಹೋಗಿದ್ದಾನೆ, ಅವ್ನಿಗೆ ಹೇಳ್ಬಿಟ್ಟು ಇವಾಗ ಹೊಸ ಸಿರಪ್ ತರಿಸ್ತೀನಿ ಜ್ವರದ್ದು. ಏನು ಕೋಲ್ಡಿಂದೇ ಆಗಲಿ ಮತ್ತು ಜ್ವರದ್ದೇ ಆಗಲಿ ಜಾಸ್ತಿ ದಿನ ಇಡಬಾರ್ದಂತೆ. ನಾನು ಜಾಸ್ತಿ ದಿನ ಅಂದರೆ 1.5 ತಿಂಗಳಾಯ್ತು ಅಷ್ಟೇ. ಅದನ್ನು ಕ್ಯಾಪ್ ಟೈಟ್ ಮಾಡಿರ್ತೀವಿ. ಜ್ವರ ಅಂದರೆ ಯಾವಾಗಲೂ ಬರೋದಿಲ್ಲ ಅಲ್ವಾ, ಹೊಸದೇ. ನಾನು ಯಾವಾಗಲೂ ಸಿರಪ್ಗಳು ಇಟ್ಟಿರ್ತೀನಿ. ಆದರೆ ಹಂಗೆ ಡಾಕ್ಟರ್ ಹೇಳ್ದಾಗ್ಲಿಂದ ಸ್ವಲ್ಪ ನಾನು ಅವಾಯ್ಡ್ ಮಾಡಿದ್ದೀನಿ ಸಿರಪ್ಗಳನ್ನೆಲ್ಲ ಇಡೋದು. ಇವಾಗ ಎಮರ್ಜೆನ್ಸಿಗೆ ಅಂತ ಸ್ವಲ್ಪ ಇದ್ದಿದ್ದನ್ನ ಬೆಳಗ್ಗೆ ಹಾಕ್ಬಿಟ್ಟೆ. ಇವಾಗ ಹೊಸದು ತರಿಸ್ತೀನಿ. ಯಾಕಂದರೆ ಅದು ಒಂದೇ ಸರಿ ಬಂದು ಹೋಗಿದೆಯೋ ಜ್ವರ ಇಲ್ಲ ಅಂತಂದರೆ ಮತ್ತೆ ಬರುತ್ತೆ ಏನೋ ಅಂತ ಖುಷಿಮಾ ಅಂತ ಗೊತ್ತಿಲ್ವಲ್ಲ. ಸೊ ಅದಕ್ಕೋಸ್ಕರ ಇನ್ನು ಇವಾಗ ಇವರು ಕೀರ್ತಿರು ಫೋನ್ ಮಾಡಿದ್ರು. ಅವ್ರಿಗೆ ಹೇಳಿದೆ ತಿಂಡಿ ಮಾಡಿಲ್ಲಂತೆ ಅವ್ರು ಇನ್ನೂ. ಅಂದರೆ ಅವ್ರು ಯಾವಾಗಲೂ ಫಾಸ್ಟಿಂಗ್ ಇರ್ತಾರೆ, ಅವರು ಲೇಟು ತಿಂಡಿ ತಿನ್ನೋದು, ಊಟ ಮಾಡೋದಿಲ್ಲ. ಆದ್ದರಿಂದ ನಾನು ನಮ್ಮನೆಗೆ ಬನ್ನಿ ದೋಸೆ ಹಾಕ್ತೀನಿ ಅಂತ ಹೇಳಿ, ದೋಸೆ ಹಾಕೊಂಡು ಇಬ್ರು ತಿನ್ನೋಣ ಬನ್ನಿ ಅಂತ ಹೇಳಿದೆ. ಅವರು ಒಬ್ಬರು ಸ್ಕೂಲಿಗೆ ಕಳಿಸಿಲ್ವಂತೆ, ಅವರು ಇನ್ವಿಟೇಷನ್ ಕಾರ್ಡ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದಾರಲ್ಲ. ಸೊ ಅದಕ್ಕೋಸ್ಕರ ಬನ್ನಿ ಅಂತ ಹೇಳಿದೆ. ಅವರು ಕೀರ್ತಿಯವರು ಬರ್ಬೋದು. ಏನು ಸಾಂಬಾರಂತೀನಿ ಸೊಪ್ಪೇನೋ ಕ್ಲೀನ್ ಮಾಡ್ತಾ ಇದ್ದೀನಿ, ಬರ್ತೀನಿ ನಿಖಿತಾ ಅಂತ ಅಂದರು. ಸೊ ಅವ್ರು ಆ್ಯಕ್ಚುಲಿ ಇಲ್ಲ ನಿಖಿತಾ ನನಗೇನು ತಿನ್ನೋದು ರೂಢಿ ಇಲ್ಲಲ್ಲ, ಬೇಡ ಅಂತ ಹೇಳಿದ್ರು. ನಾನು ನನ್ನ ಜೊತೆಗೆ ಕಂಪ್ನಿ ಕೊಟ್ಟಂಗೆ ಆಗುತ್ತಲ್ವಾ, ಬನ್ನಿ ಕೀರ್ತಿ ಇಬ್ಬರು ಒಂದೊಂದು 2 ದೋಸೆ ಹಾಕೊಂಡು ತಿನ್ಬಿಟ್ಟು ಕಾಫಿ ಕುಡಿಯೋಣ ಮಾತಾಡ್ತಾ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವಾಗ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಪಟ್ ಅಂತ ಎಲ್ಲ ಸ್ವಲ್ಪ ಕೆಲಸಗಳನ್ನ ಕ್ಲೀನ್ ಮಾಡ್ಕೋತೀನಿ. ಬಿಸಿಲು ಬರೀ ಚೆನ್ನಾಗಿ ಬರ್ತಾ ಇದೆ. ಈ ಟೈಮ್ನಲ್ಲಿ ರಗ್ಗಳು ಅದೆಲ್ಲ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಡ್ತೀನಿ ನಾನು. ಅಂದರೆ ಇವಾಗ ಯಾರು ಗೆಸ್ಟ್ಗಳು ಬಂದಾಗ ಬೆಡ್ಶೀಟ್ಗಳೆಲ್ಲ ಕೊಟ್ಟಿರ್ತೀವಿ, ಅದೆಲ್ಲ ಈ ಟೈಮಲ್ಲಿ ಚೆಂದ ವಾಶ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ಒಂದು ಕಡೆ ಆರಾಮಾಗಿರ್ತವೆ. ಯಾಕಂದರೆ ಬಿಸಿಲು ಬರಲ್ಲ ಇಷ್ಟೊಂದು, ಅದಕ್ಕೋಸ್ಕರ. ಇಲ್ಲಿ ನೋಡಿ ಎಷ್ಟೊಂದು ಬಿಸಿಲು ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ನೆಕ್ಸ್ಟ್ ಆಮೇಲೆ 12 ಗಂಟೆ ಆಗ್ತಿದ್ದಂಗೆ ಅದಕ್ಕೆ. ಸೊ ಓಕೆ, ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾ ಸ್ವಲ್ಪ ಅವಳಿಗೆ ತಿನ್ನಿಸ್ಬಿಡ್ತೀನಿ ಫಸ್ಟು. ಇನ್ನು ಪೂಜೆ ಎಲ್ಲ ಮಾಡಿದಾಯಿತು. ಪೂಜೆ ಮಾಡ್ದಲೇ ನನಗಂತೂ ಹೊರಗಡೆ ಹೋಗೋದಕ್ಕೆ ಅದೇನೋ ಮನಸ್ಸೇ ಬರೋದಿಲ್ಲ. ಮಾಡಲೇಬೇಕು, ಮನೆ ನೀಟ್ ಮಾಡಬೇಕು, ಪೂಜೆ ಮಾಡಬೇಕು, ಹೊರಗಡೆ ಹೋಗಬೇಕು. ಎಸ್ಪೆಷಲಿ ನಮ್ಮ ಶಾಪ್ ಕಡೆ ಗೊತ್ತು, ಇಲ್ಲಾಂದರೆ ನನಗೆ ಆ ಪಾಸಿಟಿವ್ ವೈಬ್ ಬರೋದೇ ಇಲ್ಲ. ಸೊ ಆದ್ದರಿಂದ ಫಸ್ಟ್ ಪೂಜೆ ಮುಗಿಸ್ದೆ ಸಿಂಪಲ್ಲಾಗಿ. ನಾನು ಯಾವಾಗಲೂ ದೇವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಿಂಪಲ್ಲಾಗೇ ಇಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಕೆಲವ್ರ ಮನೇಲಿ ದೇವ್ರ ಸಾಮಾನೆಲ್ಲ ಸಿಕ್ಕಾಪಟ್ಟೆ ಇಟ್ಕೊಂಡಿರ್ತಾರೆ, ವಾರಕ್ಕೊಂದ್ಸರಿ ವಾಶ್ ಮಾಡೋದಾಗಲಿ ಅದು ರಿಸ್ಕ್ ಅಂತ ಅನಿಸುತ್ತೆ. ನನಗಂತೂ ಸಿಂಪಲ್ಲಾಗಿರಬೇಕು, ಇದು ಹೆವಿ ಅಂತ ಅನಿಸುತ್ತೆ. ಇನ್ನು ಬಾಲ್ಕನಿ ಎಲ್ಲ ನೋಡ್ಬೋದು, ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಅಪ್ಪ ಇವಾಗ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತಾಯಿತ್ತು. ಬಾಲ್ಕನಿ ಕೂಡ ತುಂಬ ಅಚ್ಚುಕಟ್ಟಾಗಿ ಚೆಂದ ಅಂತ ಅನಿಸ್ತಾಯಿತ್ತು. ಆ ಸೈಕಲ್ಗಳನ್ನೆಲ್ಲ ತೊಳೆದಿದ್ನಲ್ಲ, ಆದ್ದರಿಂದ ಒಂದ್ರ ಮೇಲೆ ಆ ಬಿಸಿಲು ಬರ್ತೈತೆ ಆ ಕಡೆ ಸೈಡು, ಅಲ್ಲಿ ಒಣಗಲಿ ಅಂತ ಹೇಳ್ಬಿಟ್ಟು ಹಾಗೆಯೇ ಒಂದು ಸೈಡ್ ಇಟ್ಟಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಲ್ಲ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಪೂಜೆ ಮಾಡಿದಾಯಿತು. ಸುಸ್ತಾಗ್ತಾಯಿದೆ ಯಾಕೋ ಇವತ್ತು ಗೊತ್ತಿಲ್ಲ, ತುಂಬ ಸುಸ್ತಾಗ್ತಾಯಿದೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡಿದೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸುಸ್ತಾಗ್ತಾ ಇರೋದಕ್ಕೆ ಕೈಕಾಲೆಲ್ಲ ಶೇಕ್ ಆದಂಗೆ ಆಗ್ತೈತೆ. ಅದಕ್ಕೋಸ್ಕರ ಫಸ್ಟ್ ಪೂಜೆ ಮಾಡಿದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಮೇಲೆ ಶಾಪ್ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವಾಗೆಲ್ಲ ಕಂಪ್ಲೀಟ್ ಪೂಜೆ ಮಾಡಿದಾಯಿತು. ಯಾಕಂದರೆ ಕಾರ್ತಿಕ್ ಸೋಮವಾರ ನಮಗೆ ಪೂಜೆ ಮಾಡಲಿಲ್ಲ ಅಂತ ನನಗೆ ಸಮಾಧಾನನೇ ಇರಲ್ಲ. ಹೋಗಬೇಕು ಅಂತಂದರು ಶಾಪ್ ಕಡೆ, ಅದಕ್ಕೋಸ್ಕರ ಫಸ್ಟ್ ಪೂಜೆ ಮುಗಿಸಿ ಆಮೇಲೆ ಹೋಗೋಣ ಅಂತ. ಇವಾಗ ತಲೆ ಹಿಂಗೆ ಬಗ್ಸಿದ್ರೆ ಸಾಕು, ತಲೆಗೆ ಇರ್ರಂತಿದೆ. ಅದಕ್ಕೆ ನನಗೆ ಅಲ್ಲಿ ಬಗ್ಬಿಟ್ಟು ರಂಗೋಲಿನೂ ಕೂಡ ಬಿಡೋಕ್ಕಾಗಲಿಲ್ಲ. ಬಿಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. BP ಏನಾದ್ರು ವೇರಿಯೇಷನ್ ಆಗಿದೆಯೋ ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ಒಂದು ಸ್ವಲ್ಪ ಆ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು. ಮೇಲೆ ಒಂಚೂರು ತಲೆ ಕೊಟ್ಟರೆ ಸ್ವಲ್ಪ ಒಂದು ರಿದಮಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ರೆಸ್ಟ್ ಮಾಡಿ ಮೇಲೆ ಶಾಪ್ ಕಡೆಗೆ ಹೊರಡ್ತೀನಿ. ಹೀಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು. ಬಾಲ್ಕನಿ ಮೇಯ್ನು ಅಬ್ಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಾಲ್ಕನಿ. ಇವಾಗ ನನ್ನ ಮಗಳಂತೂ ಫುಲ್ ಹಬ್ಬ ಮಾಡಾಕ್ಬಿಟ್ಟಿದ್ಲು. ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟೆ, ನೀರು ಹಾಕಿ ಎಲ್ಲ ಉಜ್ಜಿ ಸ್ಕ್ರಬ್ ಹಾಕಿ ಉಜ್ಜಿ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ವಿ. ಒರೆಸ್ಲಿಲ್ಲ, ತೊಳೆದ್ಬಿಟ್ಟೆ. ಅದಕ್ಕೋಸ್ಕರ ಗೊತ್ತಲ್ಲ, ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಆಗುತ್ತೆ. ಓಕೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಮತ್ತು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬಂದೆ ಶಾಪಿಂದ, ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ
ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬಂದು ಈಗ ಏನಾಯ್ತು ಬಿಡುತ್ತೆ ಅಂತೀಯಾ? ಇಲ್ಲ ಬಿಡುತ್ತೆ. ಅದು ಹಾಕಿರೋದು ಎಣ್ಣೆ ರಕ್ಷಿತ್ ಯಾಕೋ ಕಸ್ಕೊಂಡ್ ಬಿದ್ದೋಗ್ತಾ ಇದೆ. ಅದು ಏನೋ ಗೊತ್ತಿಲ್ಲ. ಇವಾಗ ಬಂದು ನಾನು ಬಂದೆ ಅಡುಗೆ ಮಾಡಬೇಕು. ಸಂಜೆ ಇವೆಲ್ಲ ಮಾಡಿರೋದು ವಾಲ್ಸಿಗೆ ಅಂಟ್ಸಕ್ಕೆ. ಈ ಸ್ಟುಡಿಯೋ ಆ ಥರ ಎಲ್ಲ ಮಾಡ್ಕೊಂತಾರೆ ಗೊತ್ತಾ, ಪೇಂಟ್ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಏನಂದ್ರೆ ಜಿಡ್ಡು ಜಿಡ್ಡು ನೋಡಿ, ಹಿಂದೆ ಜಿಡ್ ಆಗುತ್ತಾ, ಹೋಗ್ತಾ ಹಂಗೆ ನಿಧಾನಕ್ಕೆ ಬಿಡ್ಕೊಂಡ್ಬಿಡುತ್ತೆ. ಅವ್ರು ಅದೇ ಹೇಳಿದ್ರು. ನಾವೇನಾದ್ರು ಮನೇಲಿ ಏನಾರು ಕಟ್ಸ್ಬೇಕಾರ ಮಾಡಿಸ್ತೀವಿ ಅಂದ್ರೆ ಅದ್ರ ಒಳಗಡೆಯಿಂದಾನೆ ಹಾಕ್ತಾರೆ. ಸೊ ಅವಾಗ ಏನು ಪ್ರಾಬ್ಲಮ್ ಇರಲ್ಲ. ಗೊತ್ತಿಲ್ಲ. ಬಟ್ ಇದೊಂಥರ ಕ್ಲಾರಿಟಿ ಫುಲ್ ಬ್ರೈಟ್ ಆಗಿ ಚೆನ್ನಾಗಿದೆ. ಇದು ಬ್ರೈಟ್ ಆಗಿ ಚೆನ್ನಾಗಿದೆ ವಿಡಿಯೋಲಿ. ಕೂದಲು ಓಕೆನಾ ಇವಾಗ? ಅವಲಕ್ಕಿ ಬೇಕಂತೆ, ಅವಲಕ್ಕಿ ಮಾಡೋದು ಅಂತ ರಕ್ಷಿತ್ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಅವಲಕ್ಕಿ ತಿಂತಿರೋದು. ಮತ್ತೆ ಶೇಂಗಾ ಚಟ್ನಿ ಮಾಡಿ. ಯಾಕೋ ಒಂಥರ ಶೇಂಗಾ ಚಟ್ನಿ ಇವಾಗಿಲ್ಲ ಮಾಡಕ್ಕಾಗಲ್ಲ. ನೀ ಸುಮ್ನೆ ಇಷ್ಟ ಬಂದಂಗೆಲ್ಲ ಕೇಳ್ತಾ ಇರೋ ರಕ್ಷಿ. ಶೇಂಗಾ ಚಟ್ನಿ ಅದ್ ಚಟ್ನಿ ಈ ಚಟ್ನಿ ಅಂತ ಹೇಳಿ ಮೊದ್ಲೇ ಸುಸ್ತಾಗ್ತದೆ. ನಮ್ಗೇನು ಮಾಡಕ್ಕೆ ಆಗ್ತಾ ಇಲ್ಲ ಇವತ್ತು. ಯಾಕೋ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಏನ್ BP ಲೋ ಆಗಿದ್ಯಾ ಇಲ್ಲ ಶುಗರ್ ಲೋ ಆಗಿದ್ಯಾ ನಂಗೆ ಗೊತ್ತಿಲ್ಲ. ರಕ್ಷಿ ಚೆಕ್ ಮಾಡಿದಾಗ ಏನೋ ಕಡಿಮೆ ತರ ತೋರಿಸ್ತಾ ಇತ್ತು. ಇವಾಗ ಗೊತ್ತಿಲ್ಲ, ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಚಾಕ್ಲೇಟ್ ಕೊಡ್ಲಾ? ಈ ಕಡೆ ಬಾ. ಚಾಕ್ಲೇಟ್ ಕೊಡು ಅಂತ ಕೊಡ್ತೇನೆ ನೋಡಿ. ಡೈರಿ ಮೇಲೆ ಬಬ್ಲಿ ಇದೆ. ಇವಾಗ ಏನ್ ಗೊತ್ತಾ, ಮತ್ತೆ ಏನಾದ್ರು ಟೆನ್ಷನ್ ಮಾಡ್ಕೊಂಡು ಬಂದ್ಬಿಡುತ್ತೆ. ಅಮ್ಮ ಡ್ರೈ ಚಟ್ನಿ ಮಾಡ್ತಾರಲ್ಲ, ಅದ್ ಹೆಂಗ್ ಮಾಡ್ತಾರೆ? ಕೊಬ್ಬರಿ ಹಾಕ್ತಾರೆ ಅನ್ಸುತ್ತೆ. ನಾನು ಯಾವತ್ತೂ ಮಾಡಿಲ್ಲ ಟ್ರೈ. ನಾನು ಅವಲಕ್ಕಿ ಜೊತೆ ಜಾಸ್ತಿ ಜನ ಡ್ರೈ ಚಟ್ನಿ ತಿನ್ನೋದು ನೋಡಿದ್ದೀನಿ, ಅದಕ್ಕೆ ಕೇಳಿದೆ. ಎಷ್ಟೊಂದು ಜನ ಡ್ರೈ ಚಟ್ನಿ ತಿನ್ನೋದು ಅವಲಕ್ಕಿ ಜೊತೆ. ಡ್ರೈ ಪುಡಿ ಬರುತ್ತೆ, ಚಟ್ನಿ ಪುಡಿ, ಅದು ತಿಂತಾರೆ. ನಾನು ಹೇಳ್ತಿಲ್ಲ ಆನೇ ಮಾಡಿಲ್ಲ ಆದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಇದಕ್ಕಿಂತ ಅಮ್ಮ ಇವಾಗ ನಮ್ಗೆ ಇನ್ನೊಂದು ತೋರಿಸ್ತೀನಿ. ಈ ಫೋನ್ ಇದೇ ಫೋನ್ ಹೆಂಗೆ ಎತ್ತಿದ್ದಾಳೆ. ಅವೆಲ್ಲ ಹಂಗೆಲ್ಲ ಇಟ್ಬಿಟ್ರೆ ಹೊಡೆದೋಗುತ್ತೆ. ಅದು ಕೊಡೋದೇ ಇಲ್ಲ. ಇವಾಗ ಒಂಚೂರು ಅವಲಕ್ಕಿ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅನ್ನ ಇಲ್ಲ, ಹುರುಳಿಕಾಳು ಬೇರೆ ಮೊಳಕೆ ಬಂದೈತಿ ಚೆನ್ನಾಗಿ. ಪಕ್ಕದ ಒಂದೈತಿ ಮೊಳಕೆ. ನಾಳೆ ಬೆಳಗ್ಗೆ ನೋಡ್ಕೋತೀನಿ. ಚೆನ್ನಾಗಿ ಮೊಳಕೆ ಬಂದಿರೋದ್ರಿಂದ ಬೆಳಗ್ಗೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಇವಾಗ ಒಂದು ಟೈಮಿಗೆ ಅಂತ ನಾನು ಚಿತ್ರಾನ್ನ ಮಾಡ್ಬಿಡ್ತಾ ಇದ್ದೀನಿ. ಅವಲಕ್ಕಿ ಚಿತ್ರಾನ್ನ ಅದಂದ್ರೆ ಒಂದು ಸ್ವಲ್ಪ ಖುಷಿನ ಇಷ್ಟಪಡ್ತೀನಿ ಕಾಳು. ಅವಲಕ್ಕಿ ಚಿತ್ರಾನ್ನ ಅಂದ್ರೇ ಇಷ್ಟ ಆಗುತ್ತೆ, ನಮ್ಮೆಲ್ರಿಗೂ ಇಷ್ಟನೇ. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವಾಗ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರ್ತಿದ್ಯಾ? ನೀವು ಹೇಳ್ಬೇಕು ವಿಡಿಯೋ. ನನಗೆ ಆಗ್ತಾ ಇಲ್ಲ, ತುಂಬ ಬ್ರೈಟ್ ಇರೋದಕ್ಕೆ ಕಣ್ಣೆಲ್ಲ ಒಂಥರ ನೋವು ಬರ್ತಾ ಇದೆ. ಅದಕ್ಕೆ ಮದುವೆ ಒಂಥರ ಏನೋ ಎಲ್ಲ ಒಂಥರ ಮಾಡ್ತಾ ಇದೆ. ಯಾರು ಆಯ್ತು. ಅವಲಕ್ಕಿ ಚಿತ್ರಾನ್ನ ಮಾಡೋಕ್ಕೆ ತುಂಬ ನೆನಪಿದೆ. ನೀನು ಪಟ 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 ಅಂತ ಆಗೋಗ್ಬಿಡುತ್ತೆ. ತೆಂಗಿನಕಾಯಿ ತುರಿಯೋದು ಅದು ನನ್ನ ಮಗ ಅದೇನು ತುರಿದು ಹಾಳೆ ಮಾಡ್ಬಿಟ್ಟವನು. ಅದು ತುಂಬ ಕಚ್ಕೋತಾನೆ ಇಲ್ಲ, ಅದು ನೀಟಾಗಿ ಸ್ಟಿಪ್ಪಾಗಿ. ಅದಕ್ಕೆ ಸುಮ್ಮನೆ ಬಸ್ಟು ಒಂದು ಎಲೆಕ್ಟ್ರಿಕ್ ತಂದ್ಬಿಟ್ರಣ ಅಂತ ಅನ್ಸುತ್ತೆ. ಅದ್ರ ಎಲೆಕ್ಟ್ರಿಕ್ ಇದು ಎರಡಕ್ಕೋಸ್ಕರ, ಅದಕ್ಕೆ ಬೇಡ ಅಂತ ಸುಮ್ಮನೆ ಇದೀನಿ. ಹಿಂಗೆ ಹಾಕೊಂಡು ಹಿಂಗೆ ತುರಿಯೋದು ಅದನ್ನಾದ್ರು ತರಿಸ್ಬೇಕಂತ ನೋಡ್ತೀನಿ. ಅದನ್ನು ಒಂದು ಟ್ರೈ ಮಾಡ್ಬೇಕು ನಾನು. ನೀವು ಮರ ರುಬ್ಬಿದ್ದೇನೋ ಎಲೆಕ್ಟ್ರಿಕ್ ಹೆಂಗಿದೆ? ಎಲೆಕ್ಟ್ರಿಕ್ ಇದು ಹಾಕ್ಬಿಟ್ರೆ ಹಿಂಗೆ ಇಟ್ಕೊಂಡ್ರೆ ಜಿಂಗ್ ಅಂತ ಅದೇ ಇದಾಗುತ್ತೆ. ಅದಲ್ಲಾಡಲ್ವಾ? ಏನಾಡಲ್ವಾ ಅಲ್ಲಾಡಲ್ವಾ ಅಂತ ಕೇಳಿದ್ದು. ಅದೇನೋ ಗೊತ್ತಿಲ್ಲ ನನಗೂ, ನೋಡ್ಬೇಕು. ಓಕೆ, ಇವಾಗ ಅವಲಕ್ಕಿ ರೆಡಿ ಆದ್ಮೇಲೆ ನಮ್ಮಮ್ಮ ಆಯ್ತು ರೆಡಿ. ಇದೇನು ಚಿತ್ರಾನ್ನದ ಗೊಜ್ತಾರ ಅಷ್ಟೇನಾ? ಗೊಜ್ಜಿನ ಕಲ್ಸೋದು ಅಷ್ಟೇನಾ? ಇದನ್ನು ಕಲ್ತ್ಕೊಂಡು ರಕ್ಷಿ ಪ್ಲೀಸ್. ನಾನು ಬರೋಷ್ಟೊತ್ತು ಬಂದು ಮಾಡಿಟ್ಬಿಟ್ಟಿರು, ಆರಾಮ್ ಕುತ್ಕೊಂಡು ತಿಂತೀನಿ. ಬೇಕಾದ್ರೆ ಬಿರಿಯಾನಿ ಮಾಡಕ್ಕೆ ಹೇಳಿ.
ರಕ್ಷಿತ್ ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಿದ ಮಾಡ್ತೀನಿ. ಚೆನ್ನಾಗಿದ್ದ. ಅದು ಏನೋ ಡಿಫ್ರೆಂಟ್ ಟೇಸ್ಟ್ ಗೊತ್ತಾಯ್ತಲ್ಲ ಅಂದ್ರೆ ತುಪ್ಪ ಒಂದು ಮೂಗಡ್ಗ ಅರ್ಧ ಬಾಟ್ಲು ಸುರಿದಿದ್ದ ಅದಕ್ಕೋಸ್ಕರ. ಅರ್ಧ ಬಾಟ್ಲ್ ಅಮ್ಮ, ಸ್ವಲ್ಪ ಲಾಜಿಕ್ ಆಗಿ ಮಾತಾಡಿ. ಅರ್ಧ ಬಾಟ್ಲ್ ಅಂದ್ರೆ ತುಪ್ಪದ ಅರ್ಧ ಕೆಜಿದು ಬರುತ್ತಲ್ಲ, 1/4 kg ತುಪ್ಪ ಹಾಕ್ಬಿಟ್ಟು 3 ಲೀಟರ್ ಕುಕ್ಕರ್ ಅಲ್ಲಿ ಅರ್ಧ ಪಾತ್ರೆ ಅಷ್ಟು ಮಾಡಿದ್ದ. ಒಟ್ಟಲ್ಲಿ ಹೆಂಗಿತ್ತು ಟೇಸ್ಟ್ ಬಗ್ಗೆ ಮಾತಾಡಿ ನೀವು. ತುಪ್ಪ ಚೆನ್ನಾಗಿತ್ತು. ಒಟ್ಲ ಚೆನ್ನಾಗಿರ್ಲಿಲ್ಲ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹೆಂಗಿತ್ತು? ನಮ್ಮಮ್ಮ ತಿನ್ನಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ಅದೇ ಗತಿ. ಮಟನ್ ಬಿರಿಯಾನಿ ತುಂಬಾ ಇಷ್ಟ ಆಗಿತ್ತು. ಚಿಕನ್ ಬಿರಿಯಾನಿ ಇಷ್ಟ ಆಗ್ಲಿಲ್ಲ. ಖುಷಿ ಏನ್ ಮಸ್ತಾಗಿ ತಿನ್ಲು ಗೊತ್ತಾ ಪೀಸ್ನ. ಇವಾಗ ನೋಡಿ ಗಬಾಬ ಖುಷಿ ಇಲ್ವೇ ಇಲ್ವಾ? ಎಲ್ಲೋದ ಗೊತ್ತಿಲ್ಲ. ಇಲ್ಲ ಆಯ್ತು ಆಯ್ತು ಒಂಚೂರು ತಿಂದ್ಬಿಟ್ಟು ಮತ್ತೆ ಎನರ್ಜಿ ಇಲ್ಲ ನಮ್ಗೆ, ಅದಕ್ಕೋಸ್ಕರ ಸ್ವಲ್ಪ ಊಟ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಪಾತ್ರದಿಲ್ಲ ಇಟ್ಟಿದ್ದೀನಿ. ಯಾಕೋ ವಾಶ್ ಮಾಡೋಕ್ಕಾಗಲಿಲ್ಲ ನನಗೆ. ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಅದೇ ಮೇ ಬಿ ಏನಾದರೂ ಶುಗರ್ ಲೆವೆಲ್ ಕಮ್ಮಿ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ. ರಕ್ಷಿತ್ ಇವಾಗ ಟೆಸ್ಟ್ ಮಾಡಿ ಬೆಳಗ್ಗೆ ನಾನು ಮಾಡಿದಾಗ 143 ಇತ್ತು, ಇವಾಗ ಬಂದು 101 ಇದೆ. ಅದಕ್ಕೆ ಮೇ ಬಿ ಏನಾದ್ರು ನನಗೆ ತುಂಬ ಸುಸ್ತು ಚಕ್ಕರ್ ಥರ ಆಗ್ತಾಯಿತ್ತು, ಹೊಟ್ಟೆಲ್ಲ ಒಂಥರ ಸಂಕಟ ಬಂದಂಗೆ ಆಗ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಮೇ ಬಿ ಸ್ಟ್ರೆಸ್ ಲೆವೆಲ್ಲಿಗೆ ಅಂತಲೂ ನಾನು ಅನ್ಕೊತೀನಿ. ಏನಾದ್ರು ಹೆವಿ ಸ್ಟ್ರೆಸ್ ಏನಾದ್ರು ತೊಗೊಂಡ್ಬಿಟ್ನಾ ಅನ್ನೋ ಥರ ಅನ್ನಿಸ್ತಾ ಇದೆ. ಕೆಲವೊಂದು ಏನೋ ಸ್ಟ್ರೆಸ್ ನನಗೆ ಆಗ್ತಾ ಇದೆ. ಏನಂತಂದರೆ ಏನೇ ಮಾಡೋಕ್ಕೂ ಸ್ವಲ್ಪ ನನಗೆ ಏನು ಗೊತ್ತಾ, ಟೈಮು ಒಂದೊಂದು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಏನೇ ಮಾಡ್ತಾಯಿದ್ರು ಅದು ಕೆಟ್ಟದಾಗ್ತಿರುತ್ತೆ. ಕೆಲವೊಂದು ಟೈಮ್ ಚೆನ್ನಾಗಾಗೋಕ್ಕೆ ಶುರು ಮಾಡ್ತು ಅಂತಂದರೆ ಎಲ್ಲ ದಿನಗಳನ್ನು ಚೆನ್ನಾಗಾಗ್ತಿರುತ್ತೆ. ಹಾಗೆ ಸೊ ಏನಾಯ್ತಂದ್ರೆ ಅದೇ ನಿನ್ನೆ ಎಲ್ಲ ಸೋಮ್ ಜೊತೆ ನಾನು 2 ಡೇಸಿಂದ ಸೋಮ್ ಜೊತೆ ಸರಿಯಾಗಿ ಮಾತೇ ಆಡಿಲ್ಲ. ಯಾಕೆ ಅಂತಂದರೆ ಅದೇ ವೆಡ್ಡಿಂಗ್ ಆ್ಯನಿವರ್ಸರಿದು ಹಿಂಗಾಯಿತು ಅಂತ. ಅಟ್ಲೀಸ್ಟ್ ಸ್ಯಾಟರ್ಡೇ ಅಲ್ಲದೆ ಹೋದ್ರೂ, ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅಲ್ಲದೆ ಹೋದ್ರು ನೆಕ್ಸ್ಟ್ ಡೇನಾದರೂ ನಾವು ಎಲ್ಲರೂ, ಸಂಡೇ ಅಲ್ವಾ ನಾನು ಮನೇಲೇ ಇರ್ತೀನಿ, ಎಲ್ಲಾದರೂ ಪಾಪ ಕರ್ಕೊಂಡು ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅವತ್ತು ಕೂಡ ಹೋಗಿದ್ರು. ಆದರೆ ಫೈನಲಿ ಅವರು ಏನೋ ಟ್ರೋಫಿ ಗೆದ್ಕೊಂಡ್ಬಂದಿದ್ದಾರೆ. ಅದ್ರ ಫೋಟೋ ಹಾಕ್ತೀನಿ ನಾನು, ಓಕೆನಾ? ಟ್ರೋಫಿ ಗೆದ್ದಿದ್ದಾರೆ, ಮ್ಯಾಚ್ ಗೆದ್ದಿದ್ದಾರೆ. ಅವರು ಟ್ರೋಫಿನೂ ಕೂಡ ತಂದರು. ಚೆನ್ನಾಗಿದೆ ಟ್ರೋಫಿ. ಅವ್ರಿಗೆ ಅದೇ ಒಂದು ಖುಷಿ ಅಂತಂದರೆ ಖುಷಿ. ಇಲ್ಲಿ ದೇವ್ರ ಮನೆ ಮೇಲೆ ಇಟ್ಟವ್ರೆ. ಅಲ್ಲಿ ಟ್ರೋಫಿ ಗೆದ್ದು ಬಂದಿದ್ದಾರೆ. ಖುಷಿ ಅಂತ ಅನ್ನಿಸ್ತು. ಆದರೂ ಅದನ್ನು ನಾನು ವ್ಯಕ್ತಪಡಿಸ್ಕೊಂಡಿಲ್ಲ, ಹೇಳಿಲ್ಲ. ಯಾಕಂದ್ರೆ ನನಗೆ ನನ್ನದೇ ಆದ ಇದ್ರಿಗಿಂತ ನನಗೆ ಹೆಚ್ಚು ನನ್ನ ಪರ್ಸ್ನಲ್ ಲೈಫ್ ನನಗೆ ತುಂಬಾ ಇಷ್ಟ. ಸೊ ಆದರೂ ಅವ್ರಿಗೆ ಇದು ಅಚೀವ್ ಮಾಡಿದ್ದೀನಿ ಅನ್ನೋ ಥರ ಅವ್ರಿಗೊಂಥರ ಖುಷಿ. ಸೊ ಇರಲಿ, ಅವ್ರ ಖುಷಿ ಹಾಗೇನೇ ಇರಲಿ ಅಂದ್ಬಿಟ್ಟು ನಾನು ಅದಕ್ಕೆ ಏನು ಮಾತಾಡೋಕ್ಕೆ ಹೋಗಿಲ್ಲ, ನಾರ್ಮಲಾಗೇ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಸೋಮ್ ಏನಂತ ಹೇಳಿದ್ರೆ, ಇನ್ನು ಕೆಲವೊಂದು ವಿಚಾರಗಳು ನಮ್ಮ ಮನೆಯಲ್ಲಿ ಗೊತ್ತಲ್ವ. ಇವಾಗ ಗಾಡಿ ವಿಚಾರ ಆಗಿರ್ಬೋದು, ನಾವು ನಮ್ಮ ಗಾಡಿ ಕೊಟ್ಟಿದ್ವಿ, ಇನ್ನೂ ಅವಳ ಹೆಸರು ಮಾಡಿಸ್ಕೊಂಡಿಲ್ಲ. ಅದೊಂದು ಸ್ವಲ್ಪ ತಲೆನೋವು. ಏನಂದರೆ ಸೋಮ್ ಯಾವಾಗಲೂ ಅಷ್ಟೇ, ಮರ್ಯಾದೆ ಎಲ್ಲಿ ಇರೋದಿಲ್ವೋ ಅಲ್ಲಿ ಜಾಸ್ತಿ ಸೋಮು ತಲೆನೂ ಕೂಡ ಏನೋ ಅವ್ರು ಏನಂದರೆ ತಲೆನೂ ಕೂಡ ಸುಳಿಯಲ್ಲ ಅಂತಾರಲ್ಲ, ಹಂಗೇನೋ ಎಡಗಲ್ ಕೂಡ ಇಡಲ್ಲ ಹಾಗೆ. ಸೋಮ್ ಅದಕ್ಕೆ ಫೋನ್ ಮಾಡೋಕೆ ಹೋಗಿಲ್ಲ. 15 ದಿನ ಆಯಿತು, ಇನ್ನೂ ಹೆಸರು ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಸೋಮ್ ನನಗೆ ವಾರ್ನಿಂಗ್ ಮಾಡ್ತಾಯಿದ್ರು ಇವತ್ತು ಫೋನ್ ಮಾಡಿ. ಇನ್ಮೇಲೆ ನಿಜ ಹೇಳ್ತೀನಿ ನಿಖಿತಾ, ಹೆಂಗಸ್ರು ವ್ಯವಹಾರಕ್ಕೆ ಮಾತ್ರ ನಾನು ಸೆಂಟ್ರಲ್ ಬರೋದಿಲ್ಲ. ಯಾಕೆಂದರೆ ಇದು ನನ್ನಿಂದ ಆಗಿದ್ದು ತಪ್ಪಲ್ವಾ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಇನ್ನೊಂದು ಸರಿ ನೀನೇನೇ ವ್ಯವಹಾರ ಮಾಡ್ತೀನಿ ಅಂತಂದ್ರೂ ಕೂಡ ನಾನು ಅದು ಹೆಂಗಸ್ರ ಜೊತೆ ಅಂತ ನಾನು ಇನ್ವಾಲ್ವ್ ಆಗೋದೇ ಇಲ್ಲ ಅಂತ ಹೇಳ್ಕೊಂಡು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಏನಾರು ಚಿಕ್ಕಮ್ಮರು ನನ್ನ ತಲೆ ಮೇಲೆ ಬರುತ್ತೆ, ನಿನಗೇನು ಗೊತ್ತು, ನೀನು ಮನೇಲಿ ಇದು ಮಾಡ್ಕೊಂಡಿರೋಳು, ಹೊರಗಡೆ ಪ್ರಪಂಚ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಅವ್ರು ಇದು ಮಾಡ್ಬಿಟ್ರಾ. ನಂಗೆ ಆ ಟೆನ್ಷನ್ ಇನ್ನೊಂದು ಸ್ವಲ್ಪ ಇನ್ನು ಹೆವಿ ಗೊತ್ತಲ್ಲ, ಆ ಲೆವೆಲ್ಗೆ ಹೊರಟೋಯ್ತಾ. ಇನ್ನು ಕೋಪ ಜಾಸ್ತಿ ಆಗೋಯ್ತು. ನಾನು ಎಂಥ ತಪ್ಪು ಮಾಡಿದೆ ಅಂತ ತಲೆ ಕೆಚ್ಕೊಳ್ಳೋ ಥರ ಆ ಥರ ಎಲ್ಲ ಫೀಲ್ ಆಯಿತು. ಇದು ನೀವೆಲ್ಲರೂ ನೋಡ್ತಾ ಇರ್ಬೋದು. ಇದು ನನ್ನ ಲೈಫಲ್ಲಿ ಇದು ಏನಪ್ಪ ಅಂತ ಅನಿಸ್ಬೋದು, ಆದರೆ ಇದು ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಇದೇನು ಅಂತ ಗೊತ್ತಾಗೋದು. ನನ್ನ ಅನುಭವದಲ್ಲಿರುವಾಗ ಸುಮ್ಮನೆ ಕೇಳಿಸ್ಕೊತ ಇದ್ರ ಹೀಗೆ ಅಂತಂದ್ರೆ, ಆದರೆ ನಂತರನೇ ಅನುಭವಿಸಿರ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಏನಾಗ್ತಾ ಇರ್ಬೋದು ಸಿಚುವೇಶನು, ಯಾಕಿಷ್ಟು ಭಯ ಬೀಳ್ತಾ ಇದ್ದಾರೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಯಾಕೆಂದರೆ ನಾನು ಅವತ್ತೇ ಹೇಳಿದೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಅವಳ ಹತ್ರ ಇಲ್ಲ, ಆರಾಮಾಗಿ ಗಾಡಿ ತೊಗೊಂಡು ಓಡಾಡ್ತಾ ಇದ್ದಾಳೆ. ಆ ಗಾಡಿ ಇನ್ನೂ ನಮ್ಮ ಹೆಸರಲ್ಲೇ ಇದೆ.
ಗಾಡಿ ತಂದು ಕೊಡೋದು ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಇವತ್ತು ಬೆಳಿಗ್ಗೆ ರಾಕ್ಷಿತ್ ಕೈಲಿ ವಾರ್ನಿಂಗ್ ಕೊಡ್ಸಿದ್ದೀವಿ ಫೋನ್ ಮಾಡಿ, ಇನ್ನೊಂದು ವಾರ ಅಷ್ಟೇ ಏನಾದರೂ ಹೆಸರು ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ನೆಕ್ಸ್ಟ್ ಗಾಡಿ ತಂದು ನಿಲ್ಲಿಸ್ಬೇಕು ಅಂತ ಹೇಳಿ ಇನ್ನೊಂದು ವಾರ ಟೈಮ್ ಕೊಟ್ಟಿದ್ವಿ. ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಆ್ಯಕ್ಷನ್ ನಾವೇನು ತೊಗೋಬೇಕು ಅದನ್ನು ತೊಗೊಂಡ್ರೆ ಆಗುತ್ತೆ ಅಂತ. ಯಾಕಂದರೆ ಎಲ್ಲರಿಗೂ ನಾನು ಯೋಚನೆ ಮಾಡ್ತೀನಿ, ಹೌದು ಅವಳು ಬೇರೆ ಕೆಲಸ ಎಲ್ಲ ಹೋಗ್ತಾ ಇರ್ತಾಳೆ, ಮಾಡಲಿ ಬಿಡು ಹೋಗ್ಲಿ ಬಿಡು ಅಂತ ಅದನ್ನು ಕೂಡ ಒಂದು ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ ನಾನು. ಯಾಕೆಂದರೆ ನಾವೇನು ಆ ಲೆವೆಲ್ಗೆ ನಾವು ಕೆಟ್ಟವರಲ್ಲ, ಅವಳು ಕೆಟ್ಟವಳಲ್ಲ, ನಾನು ಆ ಥರ ಎಲ್ಲ ಏನು ಇದು ಮಾಡಿಲ್ಲ. ಅವಳದು ಒಂದು ಸಿಚುವೇಶನ್ ಇದೆ, ಆದರೆ ಆದಷ್ಟು ಬೇಗ ಮಾಡಿಸ್ಕೊ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಸಿಚುವೇಶನ್ನು ಅರ್ಥ ಮಾಡಿಕೊಂಡು ಅಂತ ಹೇಳ್ತಾ ಇದ್ವಿ. ನೋಡೋಣ ಏನಾಗುತ್ತೆ ಅಂತ. ಅದಕ್ಕೆ ಸೋಮ ಅಷ್ಟೆಲ್ಲ ಮಾತಾಡ್ಬಿಟ್ರಲ್ಲ, ಅಂದರೆ ನಿಮ್ಮಿಂದ ನಿಮ್ಮ ಹೆಂಗಸ್ರು ಮಧ್ಯ ಮಾಡೋ ವ್ಯವಹಾರಕ್ಕೆ ನಾವು ಗಂಡು ಮಕ್ಕಳು ಬಲಿ ಆಗಬೇಕಾ, ಹಿಂಗೆಲ್ಲ ಆಗಬೇಕಾ ಅಂತೆಲ್ಲ ಅಂದ್ಬಿಟ್ರೆ ನಂಗೆ ಇನ್ನೂ ಅದೊಂದು ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಮೇ ಬಿ ಇದು ಲೆವೆಲ್ ಒಂದು ಸ್ವಲ್ಪ ಇದಾಯಿತು ಅಂತ ಅನಿಸುತ್ತೆ. ಸೊ ಇನ್ನೂ ಒಂದು ಕೆಲವೊಂದು ವಿಚಾರಗಳಿದ್ದಾವೆ. ಸೊ ಅದು ಇದು ಎಲ್ಲನೂ ನಮ್ಮ ತಲೆಗೆ ಹಾಕ್ಕೊಂಡು ಮೇ ಬಿ ಈಗ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರು ನಂಬಿದ್ದೀನಿ ಅಷ್ಟೇನೆ. ನಾನು ನನ್ನ ಜನರನ್ನ ಯಾರನ್ನೂ ನಂಬೋದಿಲ್ಲ, ನಾನು ಜನಗಳನ್ನ ನಂಬೋದೇ ಇಲ್ಲ, ನಾನು ನಂಬಿರೋದೇ ದೇವ್ರನ್ನ ಮಾತ್ರ. ಇವತ್ತಿನವರೆಗೂ ಅಷ್ಟೇನೆ. ನನಗೆ ಎಲ್ಲೋ ಒಂದು ಕಡೆ ಏನಾದರೂ ಕೆಟ್ಟದಾಗ್ತದೆ, ನನಗೆ ಇನ್ನೊಂದು ಕಡೆ ಒಳ್ಳೇದಾಗೇ ಆಗುತ್ತೆ ಅಂತ ನಾನು ನಂಬಿರೋಳು. ಆದರೆ ಆಗಿದೆ, ನನಗೆ ಅದಾಗಿದೆ. ಆದರೆ ಅದನ್ನೆಲ್ಲ ಕೆಲವೊಂದು ವೀಡಿಯೋಗಳನ್ನೆಲ್ಲ ನಾನು ಹೇಳ್ಕೊಂಡಿಲ್ಲ ಅಷ್ಟೇ. ಪ್ರತಿಯೊಂದನ್ನು ಎಲ್ಲ ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗೆ ಫ್ರೆಂಡ್ಸ್, ಓಕೆನಾ. ಸೊ ಒಟ್ನಲ್ಲಿ ಸೋಮ ಟ್ರೋಫಿ ಗೆದ್ದು ಬಂದಿದ್ದಾರೆ. ಅವ್ರಿಗೂ ಒಂಥರ ಖುಷಿ, ಅವ್ರಿಗೂ ಖುಷಿನ ನನಗೂ ಖುಷಿನೇ. ಗೆದ್ದಿದ್ದಾರೆ, ಅವ್ರು ಖುಷಿ ಪಡ್ತಾರೆ, ನಮಗೂ ಖುಷಿನೇ ಅಲ್ವಾ. ಅದೆಲ್ಲ ಒಂಥರ ಆ ದೊಡ್ಡ ಟ್ರೋಫಿ ಇಟ್ಕೊಂಡು ಒಂಥರ ಖುಷಿ ಪಡ್ತಾ ಇದ್ರು. ಜೊತೆಗೆ ಇಷ್ಟು ದೊಡ್ಡ ಈ ಟ್ರೋಫಿನೂ ಕೂಡ ಇದ್ರಿಗಿಂತ ಸ್ವಲ್ಪ ಚಿಕ್ಕ ಟ್ರೋಫಿ ಬಂದಿತ್ತು. ಸೆಕೆಂಡ್ ರನ್ನರ್ ಅಪ್ ಆದಾಗ ಗೆದ್ದಿದ್ದಾರೆ. ಆದರೆ ಫೈನಲ್ ಗೆದ್ದಿರೋದು ಇದೆ ಫಸ್ಟ್ ಟೈಮು. ಸಿಕ್ಕಾಪಟ್ಟೆ ಟೂರ್ನಮೆಂಟ್ ಆಡಿದ್ದಾರೆ ಇದುವರೆಗೂ, ಆದರೆ ಈ ಥರ ಗೆದ್ದಿರೋದು ಅವ್ರ ಖುಷಿ ಇದೆ ಫಸ್ಟ್ ಟೈಮ್. ಆದರೆ ಅವ್ರ ಜೊತೆ ನಾನು ವ್ಯಕ್ತಪಡಿಸ್ಕೊಂಡು ಸೆಲೆಬ್ರೇಟ್ ಮಾಡೋಕ್ಕೆ ಅವ್ರ ಜೊತೆ ಅಲ್ಲಿಗೆ ಬರಬೇಕಾಗಿತ್ತಂತೆ. ನನಗೆ ಅದಿಷ್ಟ ಇಲ್ಲ. ಆ್ಯಕ್ಚುಲಿ ಕ್ರಿಕೆಟ್ ಅಂದರೆ ನನಗೆ ಅಷ್ಟಕ್ಕಷ್ಟೇ ಇಷ್ಟನೇ ಇಲ್ಲ. ಮತ್ತು ಕೆಲವೊಂದು ರೀಸನ್ಗಳಿದ್ದಾವೆ. ನನಗೇನೋ ಒಂಥರ ಈ ಕೆಲವೊಂದು ಜನರನ್ನ ನನಗೆ ಅದು ಇಷ್ಟ ಆಗೋದಿಲ್ಲ. ಕೆಲವೊಂದು ಜನ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಜನ ಒಂಥರ ಸ್ಕೋಪ್ ಹೊಡಿತಾರೆ, ತುಂಬ ಜನ. ನನಗೆ ಆ ಥರ ಇಷ್ಟ ಆಗೋದಿಲ್ಲ. ಅದೇನಂತ ಹೇಳ್ತೀನಿ ನೆಕ್ಸ್ಟ್ ಟೈಮ್ ನಾನು, ಓಕೆನಾ. ಯಾವಾಗಲಾದರೂ ಬಂದಾಗ ಟೈಮ್ ಬಂದಾಗ ಅದೇನು ಅಂತ ನಾನು ಹೇಳ್ತೀನಿ. ಆದ್ದರಿಂದ ಫ್ರೆಂಡ್ಸ್, ಓಕೆನಾ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸದ್ಯಕ್ಕೆ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನೆ ಸಂಜೆಯಿಂದ ಇವತ್ತಿನವರೆಗೂ ಬ್ಲಾಗು ಇಲ್ಲಿ ಶಾಪಲ್ಲಿ ನಾನು ಬೆಳಗ್ಗೆ ಮಧ್ಯಾಹ್ನ ಹೋದ್ರೂ ಬ್ಲಾಗೇ ಮಾಡೋಕ್ಕಾಗಿಲ್ಲ, ಬ್ಯುಸಿ ಆಗಿದ್ದೆ. ಆದ್ದರಿಂದ ಇವಾಗ ಮತ್ತೆ ಬ್ಲಾಗ್ ಮಾಡಿದ್ದು. ತಿಂಡಿ ತಿಂದಾಯಿತು, ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದಾಯಿತು. ಈಗ ಬೆಳಗ್ಗೆ ಏನಿದ್ರು ಹೊಸದಾಗಿ ಬ್ಲಾಗ್ನ ಶುರು ಮಾಡ್ತೀನಿ, ಓಕೆನಾ. ಇವತ್ತಿನ ಬ್ಲಾಗ್ ಲೈಕ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.